ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಸೋಮಶೇಖರ್ ಗಾಂಧಿ ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥ ಸೋಮಶೇಖರ್, ಈಗ ಪ್ರತಿಯೊಬ್ಬ ನಾಗರಿಕನ ಮೇಲೆ ಎಷ್ಟು ಸಾಲ ಇದೆ ಅನ್ನುವಂಥದ್ದು 1,16,000 ರೂಪಾಯಿ ಸಾಲ ಪ್ರತಿಯೊಬ್ಬ ನಾಗರಿಕನ ಮೇಲೆ ಈ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇರಿದ್ದಾರೆ ಅನ್ನುವ ಒಂದು ವಿಚಾರ ಒಂದು ಕಡೆಯಾದ್ರೆ, ಪ್ರತಿ ಸಲವೂ ಗಾಂಧಿ ಫಿಸ್ಕಲ್ ಡೆಫಿಸಿಟ್ ಅನ್ನ ಸರಿದೂಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಈ ಹಿಂದಿನ ಸರ್ಕಾರಗಳು ಎಲ್ಲರೂ ಸಹ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿಯವರೆಗೆ ನಾವು ಫಿಸ್ಕಲ್ ಡೆಫಿಸಿಟ್ ಅನ್ನ ಕಂಟ್ರೋಲ್ ಮಾಡೋದಿಲ್ವೋ ಅಲ್ಲಿಯವರೆಗೆ ಈ ಸಾಲದ ಪ್ರಮಾಣ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಆ ವಿಚಾರದಲ್ಲೇ ಎಡುತ್ತಾ ಇದ್ದಾರಾ, ಅದರಿಂದಲೇ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆಯಾ, ಇದು ಮುಂದೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನ ನಾವು ನೋಡ್ಬೇಕಾಗುತ್ತೆ ಅನ್ನುವಂಥದ್ದು ಸೋಮಶೇಖರ್ ಗಾಂಧಿ, ಇದನ್ನು ಯಾವ ರೀತಿಗೆ ತಾವು ವಿಶ್ಲೇಷಣೆ ಮಾಡ್ತೀರಿ? ಹೌದು ಶಿವು ಅವರೇ, ಯಾಕಂದರೆ ಇವತ್ತು ಸಿದ್ದರಾಮಯ್ಯನವರು ಈ ಮೊದಲು ಹೆಂಗಿದ್ರು ಯಾಕೆ ಹಿಂಗಾದ ಸಿದ್ದರಾಮಯ್ಯ ಅಂತ ರಾಜ್ಯ ಜನತೆ ಯೋಚನೆ ಮಾಡೋಂಥ ಒಂದು ದಿನಗಳು ಬಂದಿದೆ. ಒಂದು ಕಡೆ ಸಾಲವನ್ನು ಕೊಂಬಾಗ ಹಾಲು ಬೋನುಂಡ್ರಂತೆ, ಸಾಲಿಗನ್ನು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಒಂದು ಕಡೆ ಸರ್ವಜ್ಞ ಹೇಳ್ತಾನೆ. ಯಾಕಂದರೆ ಇವಾಗ ಸಾಲ ಮಾಡ್ತಾ ಇದ್ದಾರೆ. ಇವಾಗ ಪ್ರತಿಯೊಬ್ಬ ತಾವು ಹೇಳದಂತೆ ಒಬ್ಬ ಪ್ರಜೆಯ ಮೇಲೆ 1,16,000 ರೂಪಾಯಿ ಸಾಲ ಇದೆ. ಆ ಒಂದು ತಲಾ ಆದಾಯ ಕಡಿಮೆ ಆಗಿದೆ. ಇವತ್ತು ತಲೆಯ ಮೇಲೆ ಸಾಲ ಜಾಸ್ತಿ ಆಗಿದೆ ಹೊರತು ತಲಾ ಆದಾಯ ಕಡಿಮೆ ಇದೆ. ಇದೇ ಪರಿಸ್ಥಿತಿ ಮುಂದುವರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬಡ್ಡಿ ಕಟ್ಟಕ್ಕಾಗೋದಿಲ್ಲ ಮತ್ತು ಅಸಲು ತೀರ್ಸಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ರಾಜ್ಯ ಹರಾಜಾಗುತ್ತೆ, ರಾಜ್ಯದ ಆಸ್ತಿಗಳು ಹರಾಜಾಗುತ್ತೆ. ಯಾಕಂದರೆ ಈ ಹಿಂದೆ ನೋಡಿದ್ದೀವಿ, ಸಿದ್ದರಾಮಯ್ಯನವರು 1994-95 ಅವಧಿಯಲ್ಲಿ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ ಸಿಎಂ ಆಗಿದ್ದಾಗ ಆರ್ಥಿಕ ತಜ್ಞರಾಗಿ ಒಬ್ಬ ಮೊದಲನೇ ಬಜೆಟ್ ಮಂಡಿಸಿದ್ರು. ಆ ಬಜೆಟ್ನಲ್ಲಿ ಸರ್ಕಾರಿ ನೌಕರರ ಕೆಲವು ಸಂಬಳಗಳನ್ನು, ಕೆಲವು ಭತ್ಯೆಗಳನ್ನು ತಡೆ ಹಿಡಿದ್ರು. ಅವತ್ತು ಅವರಿಗೆ ಅಧಿಕಾರ ಬೇಕಾಗಿತ್ತು, ತಡೆ ಹಿಡಿದ್ರು. ಆ ಒಂದು ಸಿದ್ದರಾಮಯ್ಯ ಇವತ್ತು 2ನೇ ಬಾರಿ 16ನೇ ಬಾರಿ ಬಜೆಟ್ ಮಂಡಿ 17ನೇ ಬಜೆಟ್ನಲ್ಲೂ ಸಹ ಸಾಲದ ಹೊರೆಯನ್ನು ತೆಗೆದುಕೊಂಡೇ ಬಜೆಟ್ ಮಂಡಿಸುವಂಥ ದಿನಗಳು ಹತ್ರ ಇದೆ. ಯಾಕಂದರೆ ಇವತ್ತು ಸಿದ್ದರಾಮಯ್ಯನವರು ನಾವು ಆರ್ಥಿಕ ತಜ್ಞರು ಅಂತ ಭಾಳಷ್ಟು ಖುಷಿ ಪಟ್ಟಿದ್ದು. ಆದರೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲೋ ತನ್ನ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ರಾಜ್ಯದ ಜನತೆಯನ್ನು ಸಾಲದ ಕೂಪಕ್ಕೆ ತುಳಿದ್ದಾರೆ. ಒಂದು ಗಾದೆ ಇದೆ, ಸಾಲ ಮಾಡಿ ತುಪ್ಪ ತಿನ್ನುವಂಥ, ಸಾಲ ಮಾಡಿ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಸಾಲದ ಪ್ರಮಾಣದ ಹೊರೆ ಪ್ರತಿ ತಿಂಗಳು ಸಹ ಜಾಸ್ತಿ ಆಗ್ತಾ ಇದೆ. ಇವತ್ತು ತಾವು ಹೇಳಿದಂತೆ ಇವತ್ತು 50,000 ಕೋಟಿಗೂ ಉಚಿತ ಯೋಜನೆಗಳಿಗೆ ಖರ್ಚಾಗ್ತಾ ಇದೆ. 50,000 ಕೋಟಿ ಇತ್ತು ಅಂದರೆ ಒಂದು ಸಾಲದ ಪ್ರಮಾಣವನ್ನು ನಾವು ಸಾಲದ ಹೊರೆಯನ್ನು ತೀರಿಸ್ಬೋದಾಯಿತು, ಬಡ್ಡಿಯನ್ನು ತೀರಿಸ್ಬೋದಾಯಿತು. ಆದರೆ ಒಂದು ಕಡೆ ಎಲ್ಲೋ ಕಳೆದ 10 ವರ್ಷಗಳಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರಗಳು ಸಾಲ ಮಾಡಿದೆ ಅಂತ ರಾಜ್ಯದ ಜನತೆ ಗೊತ್ತಿದೆ. 1983ರಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಮಾಡಿದಾಗ ಅವರು ವಿಧಾನಸಭೆಯಲ್ಲಿ ಹೇಳ್ತಾರೆ, ಸಾಲದ ಹೊರೆ ಮಾಡಿದಾಗ ಅವಾಗ ಉಚಿತವಾಗಿ 2 ರೂಪಾಯಿ ಅಕ್ಕಿ ಕೊಟ್ಟಂತಹ ಹೆಗಡೆ ಸರ್ಕಾರವನ್ನು ಇವರು ಟೀಕೆ ಮಾಡ್ತಾರೆ. ನೀವು ಉಚಿತವಾಗಿ ಅಕ್ಕಿ ಕೊಟ್ಟರೆ ನಾಳೆ ರಾಜ್ಯದ ಸಾಲ ಬರುತ್ತೆ ಅಂತ. ಆದರೆ ಇದೇ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಾರೆ, ಪಂಚ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ. ಹಂಗಾರೆ ಇವ್ರ ಉದ್ದೇಶ ಏನು? ಸಾಲ ಮಾಡು, ರಾಜ್ಯವನ್ನು ಇದು ಮಾಡು, ನನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಾನು ಮುಖ್ಯಮಂತ್ರಿ ಆಗಿರಬೇಕು, ರಾಜ್ಯದ ಜನತೆಯ ಹಿತೆಯ ಅಭಿವೃದ್ಧಿಯ ಬಗ್ಗೆ ಆಗಲಿ ರಾಜ್ಯದ ಜನ ಹಿತೆಯ ಬಗ್ಗೆ ಒಂದಿಷ್ಟು ಗೌರವ ಇಲ್ಲ. ಇಂತಹ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ನಡ್ಕೊಳ್ತಾ ಇರೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಶಿವು. ಒಂದು ವಿಚಾರ ಸೋಮಶೇಖರ್, ಪದೇ ಪದೇ ನೀವು ಈ ರಾಜ್ಯ ಸಾಲದ ಸುಳಿಯಲ್ಲಿದೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಕಾಮಗಾರಿಗಳು ನಡೀತಾ ಇಲ್ಲ, ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಳುವಂಥದ್ದು ಅಥವಾ ಬೊಟ್ಟು ಮಾಡಿ ತೋರಿಸುವಂಥದ್ದು ಕೇಂದ್ರದ ಕಡೆಗೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲು ಸರಿಯಾಗಿ ಬರ್ತಾ ಇಲ್ಲ ಅಂತ. ವೇರಿನ್ ಈ ಬಾರಿಯ 16th ಫೈನಾನ್ಸ್ ಕಮಿಷನ್ ರಾಜ್ಯಕ್ಕೆ ಹೆಚ್ಚು ಪಾಲನೆ ಕೊಟ್ಟಿದೆ, ಅದ್ರ ಬಗ್ಗೆ ಯಾರು ಸಹ ಮಾತಾಡ್ತಾ ಇಲ್ಲ. ಸೊ ಈ ರೀತಿಯಾದಂಥ ದ್ವಂದ್ವ ಮನಸ್ಥಿತಿಗಳಿಂದ ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಒಂದು ರೀತಿಗೆ ಮಂಕುಬೂದಿ ರಚ್ಚುವಂಥ ಒಂದು ಕಾರ್ಯವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರಾ ಹೇಗೆ ಅನ್ನುವಂಥದ್ದು. ಮತ್ತು ಇವರೇನು ಈಗ ಇನ್ನೊಂದು 2.5 ವರ್ಷ ಇರ್ತಾರೆ, ಅದಾದ್ಮೇಲೆ ಇವರೇ ಬರ್ತಾರೋ ಅಥವಾ ಬೇರೆ ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ. ಆದ್ರೆ ಶಾಶ್ವತವಾಗಿ ಸಾಲದ ಹೊರೆಯನ್ನು ಹೊತ್ಕೊಂಡು ಈ ದೇಶದಲ್ಲಿ ತಿರುಗಾಡಬೇಕಾದಂತಹ ಪರಿಸ್ಥಿತಿ ಕನ್ನಡಿಗರದ್ದು ಅಂತ ಹೇಳಲಿಕ್ಕೆ ಬಹಳ ನೋವಾಗುತ್ತೆ ಅನ್ನುವಂಥದ್ದು. ಹೌದು ಶಿವು, ಯಾಕಂದ್ರೆ ಇವರು ಸಾಲ ಮಾಡೋಟಾಗ್ತಾರೆ. ಮುಂದಿನ ಸರ್ಕಾರ ಬರೋರು ಅದನ್ನ ತೀರಿಸೋದಕ್ಕೆ ಅವರು ಒಂದಿಷ್ಟು ಸಾಲ ಮಾಡ್ತಾರೆ. ತಾವು ಹೇಳಿದ್ರಂತೆ 2028 9.25 ಲಕ್ಷ ಕೋಟಿ ಸಾಲ ಭರಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಆದರೆ ಈ ಸಾಲವನ್ನು ಸಾಲದ ಬಡ್ಡಿ ತೀರಿಸಬೇಕು ಅಂದರೆ ರಾಜ್ಯ ಸರ್ಕಾರ ಭಾಳ ಒದ್ದಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮುಂದಿನ ಸರ್ಕಾರವೂ ಸಹ ಈ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ಆಗಲಿ ಅಸಲು ಆಗಲಿ ಕಟ್ಟೋದಕ್ಕೆ ಒದ್ದಾಡೋದಿಲ್ಲ. ಅವಾಗ ರಾಜ್ಯದ ಜನತೆ ಮೇಲೆ ಹೊರೆ ಹಾಕ್ತಾರೆ, ಟ್ಯಾಕ್ಸು ಪೇ ಮಾಡ್ತಾರೆ. ಮತ್ತೊಂದು ತಾವು ವಿಚಾರ ಮಾಡಿದ್ರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸ್ತಾ ಇದ್ದಾರೆ. ಏನೋ ಒಂದು ಹೇಳಂತೆ ಓರಿಕಂಡು ಮಾರಿ ಮ್ಯಾಗೆ ಅನ್ನಂಗೆ
ಇವರು ಮಾಡ್ತಾ ಇರತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಗಳು, ಇವರು ಮಾಡ್ತಕ್ಕಂಥ ಇವ್ರು ಸರ್ಕಾರದಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರಗಳನ್ನು ತಡೆಗಟ್ಟಕ್ಕೆ ಯೋಗ್ಯತೆ ಇರತಕ್ಕಂಥ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಒಂದು ಗೂಬೆಯನ್ನು ಕೂರಿಸ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಯಾಕಂದರೆ ಕೇಂದ್ರ ಸರ್ಕಾರ GST ಅವರಿಗೆ 10 ರಿಂದ 12 ಸಾವಿರ ಕೋಟಿ ಬರುತ್ತೆ ಅಂತ ಹೇಳ್ತಾರೆ. 10-12 ಸಾವಿರ ಕೋಟಿನ ಏನಕ್ಕೆ ಬಳಸ್ತಾ ಇದ್ದಾರೆ? ಕೆಲವೊಂದು ನಬಾರ್ಡ್ ಯೋಜನೆ ಆಗ್ಬೋದು, ವಿಶ್ವ ಯೋಜನೆ ಆಗ್ಬೋದು, ಅದರಲ್ಲಿ ಸಾಲ ಕೊಟ್ಟಂತಹ ಯೋಜನೆಗಳು ಕೊಟ್ಟಂತಹ ಹಣ ಇದುವರೆಗೂ ಈ ರಾಜ್ಯ ಸರ್ಕಾರ ಬಳಸಿಲ್ಲ. ಆ ಥರ ನೂರಾರು ಉದಾಹರಣೆಗಳಿದೆ. ಕೇಂದ್ರ ಸರ್ಕಾರದ ಮೇಲೆ ಪ್ರತಿಯೊಂದು ವಿಚಾರಕ್ಕೂ ಗೂಬೆ ಕೂರಿಸುವಂಥ ಒಂದು ಯೋಜನೆಯನ್ನು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸೇರಿದಂತೆ DCM ಸೇರಿದಂತೆ ಎಲ್ಲ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದೇನೇ ಹೇಳ್ತಂದ್ರೆ ಕೈಲಾಗದವನು ಮೈ ಪರ್ಚ್ಕೊಂಡ ಅಂತ. ಇವ್ರು ಕೈಲಾಗದಂಥ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಎಡಿ ಮುಖ್ಯಮಂತ್ರಿ ಅಂತಲೇ ನಾವು ಇಲ್ಲಿ ವಿಶ್ಲೇಷಣೆ ಮಾಡಬಹುದು. ಓಕೆ ಸೋಮಶೇಖರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಬಾರ್ಡಿಂದ ಪಾಲಾದಂತಹ ದುಡ್ಡು ಅಥವಾ ಅದು ಡಿವೈಡೆಡ್ ಅಂತ ದುಡ್ಡನ್ನ ಕರ್ನಾಟಕ ಸರ್ಕಾರ ಸರಿಯಾಗಿ ಬಳಸ್ಕೊಳ್ಳದ ಹಿನ್ನೆಲೆ ಅದು ವಾಪಸ್ ಹೋಯ್ತು. ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಇದ್ರ ಬಗ್ಗೆ ಮಾತನಾಡಿದ್ರು ಒಂದ್ಸಲ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ. ಓಕೆ, ಇನ್ನು ವೀಕ್ಷಕರೇ, ನೀವು ಸಹ ಕಾಲ್ ಮಾಡಬಹುದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಬಹುದು. ಯಾವ ರೀತಿಗೆ ತಮಗೆ ಈ ಸಾಲದ ಹೊರೆ ಅನ್ನುವಂಥದ್ದು ತಮಗೆ ಯಾವ ರೀತಿಗೆ ಇದು ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ಮಾತಾಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ವೇದಿಕೆಯನ್ನ